ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಭೂಮಿಯ ಮೇಲೆ ಸಾಕಾರಿ ರೂಪದಲ್ಲಿ ಆತ್ಮರು ಅಂದರೆ ಬೇಹದ್ನ ಪರಮ ಪುರುಷ ಹಾಗೂ ಬೇಹದ್ನ ಪರಮ ಪ್ರಕೃತಿ ಇವರು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಧ್ಯಾನವನ್ನು ಮಾಡತೊಡಗಿದಾಗ ಅವರ ವಿಕರ್ಮಗಳೆಲ್ಲವೂ ನಾಶವಾಗುತ್ತವೆ. ಇದರಿಂದ ಆತ್ಮವು ಹಗುರವಾಗಿ ಬಿಡುತ್ತದೆ ಹಾಗೂ ಈ ಆತ್ಮರು ಜ್ಞಾನ ಸಾಗರದಲ್ಲಿ ಮುಳುಗುತ್ತಾ ಹೋಗುತ್ತಾರೆ. ವಿಕರ್ಮಗಳೆಲ್ಲ ನಾಶ ಹೊಂದುತ್ತವೆ, ಆದರೆ ಆತ್ಮವನ್ನು ಕಂಡುಹಿಡಿಯುವಂತಹ ಶಕ್ತಿ ಇನ್ನೂ ಬಂದಿರುವುದಿಲ್ಲ. ಜ್ಞಾನ, ಯೋಗ, ಸೇವಾ, ಧಾರಣೆ ಎಂದರೆ ಅವ್ಯಕ್ತ ಸ್ವರೂಪದಲ್ಲಿ ಸಂಪೂರ್ಣ ಧಾರಣೆಯೂ ಇರುತ್ತದೆ. ಅವ್ಯಕ್ತ ಶರೀರದ ಒಂದು ಆವರಣವೇ ಇರುತ್ತದೆ. ಲೈಟ್ನ ಶರೀರ ಅಥವಾ ಪ್ರಕಾಶಮಾನ ಶರೀರವೂ ಸಹ ಒಂದು ಆವರಣವೇ ಆಗಿದೆ. ಯಾವುದೇ ಆತ್ಮವಾಗಿರಲಿ, ಬೇಹದ್ನ ಪರಮ ಪುರುಷ ಅಥವಾ ಪರಮ ಪ್ರಕೃತಿ ಅಥವಾ ಪುರುಷ ಪ್ರಕೃತಿಯ ಆಗಿರಲಿ, ಅವರನ್ನು ತಿಳಿದುಕೊಳ್ಳಬೇಕು ಎಂದರೆ ಅಥವಾ ಗುರುತಿಸಬೇಕು ಅಂದರೆ ಒರಿಜಿನಲ್ ಪರಮ ಪುರುಷ ಪರಮ ಪ್ರಕೃತಿ ಆತ್ಮರನ್ನು ಕಂಡುಹಿಡಿಯಬೇಕು ಎಂದರೆ ಪರಮ ಪುರುಷನು ಪರಮ ಪ್ರಕೃತಿಯನ್ನು ಸೃಷ್ಟಿಸುವಾಗ ಯಾವ ಒಂದು ಸ್ಟೇಜ್ನಲ್ಲಿ ಇದ್ದನೋ ಆ ಒಂದು ಸ್ಟೇಜ್ನಲ್ಲಿ ಆತ್ಮರು ಬಂದಾಗ ಆತ್ಮರ ಪರಿಚಯವಾಗುತ್ತದೆ. ನಿರಾಕಾರಿ ಸ್ಥಿತಿಯು ನಿಜವಾದ ಒಂದು ಸ್ವರೂಪವಾಗಿದೆ. ನಿಜವಾದ ಅಂದರೆ ಒರಿಜಿನಲ್ ಪರಮ ಪುರುಷ ಪರಮ ಪ್ರಕೃತಿಯ ಪರಿಚಯ ಅಥವಾ ಗುರುತು ಸಿಗುತ್ತದೆ. ಹೀಗಾಗಿ ಸಾಕಾರದಲ್ಲಿ ಇದ್ದಾಗ ಯಾರೂ ಸಹ ಇವರನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಸಾಕಾರದಲ್ಲಿ ಇವರಿಗೆ ಪರಮ ಪುರುಷ ಪರಮ ಪ್ರಕೃತಿ ತಿಳಿದು ಬಂದರೆ ಇವರು ಪುನಃ ಮಾಯೆಯಲ್ಲಿ ಬೀಳುತ್ತಾರೆ. ನಿರಾಕಾರ ಸ್ವರೂಪವು ಬಂದಾಗ ಮಾತ್ರ ಈ ಸತ್ಯವನ್ನು ತಿಳಿಯಲು ಸಾಧ್ಯವಿದೆ. ಯಾವುದೇ ಪುರುಷ ಅಥವಾ ಪ್ರಕೃತಿಯು ತಮ್ಮ ನಿಜವಾದ ನಿರಾಕಾರಿ ಸ್ಟೇಜ್ನಲ್ಲಿ ಬರದ ಹೊರತು ಅವರಿಗೆ ತಮ್ಮ ಪರಿಚಯ ಗುರುತು ಆಗುವುದಿಲ್ಲ. ಆತ್ಮವು ನಿರಾಕಾರಿ ಸ್ಟೇಜ್ನಲ್ಲಿ ಬಂದಾಗ ಅವರಿಗೆ ದಿವ್ಯ ದೃಷ್ಟಿಯೂ ಸಹ ಬರುತ್ತದೆ. ಆಗ ಎಲ್ಲ ಸಂಪೂರ್ಣ ಸತ್ಯವು ಗೋಚರವಾಗುತ್ತದೆ. परम शांति बेहद की परम शांति. परम शांति सोचो बोलो परम शांति. Join us daily for live meditation 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today